ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ 1995ರಲ್ಲಿ ಬಿಡುಗಡೆಯಾದಂತಹ ಹೀಟ್ ಎನ್ನುವ ಹಾಲಿವುಡ್ ಚಿತ್ರದ ಕುರಿತು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಹೀಟ್ ಇದು ಒಂದು ಕ್ರೈಮ್ ಡ್ರಾಮಾ ಮೂವಿ ಅಂತ ಹೇಳ್ಬೋದು. 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ನೋಡಬಹುದಾದಂತಹ ಒಂದು ಚಿತ್ರ. ಕಳ್ಳರು ಹಾಗೂ ಪೊಲೀಸರ ನಡುವೆ ನಡೆಯುವ ವಿಷಯಗಳೇ ಇದರ ಮೂಲ ಕಥೆ ಅಂತ ಹೇಳ್ಬೋದು. ಇದರ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಅಮೇರಿಕಾದಲ್ಲಿರುವಂತಹ ಲಾಸ್ ಏಂಜಲ್ಸ್ ನಗರದಲ್ಲಿ ನೀಲ್ ಮೆಕಾಲೆ ಅನ್ನೋನು ಒಬ್ಬ ಪ್ರೊಫೆಷ್ನಲ್ ಕ್ರಿಮಿನಲ್ ಆಗಿರ್ತಾನೆ. ಅವನು 3 ಜನರನ್ನು ಒಳಗೊಂಡ ಒಂದು ಟೀಮ್ನ ಇಟ್ಕೊಂಡಿರ್ತಾನೆ. ಯಾರು ಆ 3 ಜನ ಅಂದರೆ ಕ್ರಿಸ್, ಮೈಕಲ್ ಶೆರಿಟೋ, ಟ್ರಯೋ. ಇದರಲ್ಲಿ ನೀಲ್ ಯಾವುದೇ ರಿಲೇಷನ್ಶಿಪ್ ಇಲ್ಲದೆ ಒಬ್ಬನೇ ಇರ್ತಾನೆ. ಕ್ರಿಸ್ಗೆ ಮದುವೆಯಾಗಿ ಒಬ್ಬ ಮಗ ಇರ್ತಾನೆ. ಮೈಕಲ್ಗೂ ಮದುವೆಯಾಗಿ 2 ಮಕ್ಕಳಿರ್ತಾರೆ. ಟ್ರಯೋಗೂ ಮದುವೆ ಆಗಿರುತ್ತೆ. ಈ ಫಿಲಮ್ನ ಓಪನಿಂಗಲ್ಲಿ ನೀಲ್ ಮತ್ತು ಅವರ ಟೀಮ್ ಅವರು ಒಂದು ರಾಬರಿನ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ನಾವು 4 ಜನ ಸಾಕಾಗೋದಿಲ್ಲ, ಇನ್ನೊಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ ಅಂತ ಬ್ರ್ಯಾಂಗೋ ಅನ್ನೋನ್ನ ಹೈರ್ ಮಾಡ್ಕೊಳ್ತಾರೆ. ಈಗ ಇವರು ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಒಂದು ಆರ್ಮರ್ಡ್ ಕಾರ್, ಅದರಲ್ಲಿ ಕ್ಯಾಶ್ ಮತ್ತು ಬೇರೆ ಬಾಂಡ್ಸ್ ಎಲ್ಲ ಇರುತ್ತೆ. 3 ಜನ ಗಾರ್ಡ್ಸ್ ಇರ್ತಾರೆ. ಆ ಆರ್ಮರ್ಡ್ ಕಾರ್ನ ಇವರು ಅಟ್ಯಾಕ್ ಮಾಡಿ ಕೆಲವೊಂದು ಎಕ್ಸ್ಪ್ಲೋಸಿವ್ಸ್ನೆಲ್ಲ ಯೂಸ್ ಮಾಡಿ ಅದರ ಬಾಗಿಲನ್ನ ಓಪನ್ ಮಾಡಿ ಅದರಲ್ಲಿ ಇರುವಂತಹ ಬೇರೆ ಬಾಂಡ್ನ ಕದೀತಾರೆ. ಆಗ ಈ ವ್ಯಾನ್ಗ್ಲೋ ಅನ್ನೋನು ಏನು ಮಾಡ್ತಾನೆ ಅಂದರೆ ಒಬ್ಬ ಗಾರ್ಡ್ನ ಶೂಟ್ ಮಾಡ್ತಾನೆ. ಅದನ್ನು ನೋಡಿದಂತಹ 2ನೇ ಗಾರ್ಡ್ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ನೀಲ್ ಆ 2ನೇ ಗಾರ್ಡ್ನ ಶೂಟ್ ಮಾಡ್ತಾನೆ. ಈಗ 3ನೇ ಗಾರ್ಡ್ ಒಬ್ಬ ಉಳ್ಕೊಂಡಿದ್ದಾನೆ. ಅವನನ್ನು ಬಿಟ್ಟರೆ ಅವನು ಬಿಟ್ನೆಸ್ ಆಗ್ತಾನೆ ಅಂದ್ಬಿಟ್ಟು ಅವನನ್ನು ಸಹ ಶೂಟ್ ಮಾಡಿ ಅಲ್ಲಿಂದ ನೀಲ್ ಮತ್ತು ಅವರ ಟೀಮ್ ಏನಿದೆ ಎಸ್ಕೇಪ್ ಆಗಿಬಿಡ್ತಾರೆ. ಆಗ ನೀಲ್ ವ್ಯಾನ್ಗ್ರೋಗೆ ಬೈತಾನೆ, ನೀನು ಅನಾವಶ್ಯಕವಾಗಿ ಆ ಗಾರ್ಡ್ನ ಶೂಟ್ ಮಾಡಿದೆ, ಅದರಿಂದ ಪ್ರಾಬ್ಲಮ್ ದೊಡ್ಡದಾಗೋಯ್ತು ಅಂತ. ಆಗ ವ್ಯಾನ್ಗ್ರೋ ಹೇಳ್ತಾನೆ, ಇಲ್ಲ ಅವನು ಮೂವ್ಮೆಂಟ್ ಮಾಡ್ತಾ ಇದ್ದ, ಅದಕ್ಕೆ ನಾನು ಅವನ್ನ ಶೂಟ್ ಮಾಡಿದೆ ಅಂತ. ನೆಕ್ಸ್ಟ್ ಏನಾಗುತ್ತಂದರೆ ನೀಲ್ ತಾನು ಕದ್ದಂತಹ ಬೇರೆ ಬಾಂಡ್ ಏನಿದೆ ಅದನ್ನು ನೇಟ್ ಅನ್ನೋ ಒಬ್ಬನ ಹತ್ರ ಕೊಡ್ತಾನೆ. ಈ ನೇಟ್ ಯಾರು ಅಂದರೆ ಅವನೊಬ್ಬ ಫೆನ್ಸ್. ಅಂದರೆ ಅವನು ಈ ಕಳ್ಳರು ಹಾಗೂ ಅವರು ಕದ್ದಂತಹ ವಸ್ತುಗಳನ್ನೆಲ್ಲ ಕೊಂಡ್ಕೊಳ್ಳೋದು, ಮಾರೋದು ಮತ್ತು ಅವರಿಗೆ ಅಸೈನ್ಮೆಂಟ್ಸ್ನೆಲ್ಲ ಕೊಡೋದು, ಈ ರೀತಿ ಒಬ್ಬ ಮಿಡ್ಲ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ ಅವನು. ಅವನ ಹತ್ರ ಈ ಬೇರೆ ಬಾಂಡ್ನ ನೀಲ್ ಕೊಡ್ತಾನೆ. ನೇಟ್ ಈ ನೀಲ್ಗೆ ಮತ್ತು ಅವ್ರ ಟೀಮ್ ಅವ್ರಿಗೆ ಏನು ಹಣ ಕೊಡಬೇಕು ಅನ್ನೋ ಕೊಟ್ಟು ಉಳಿದಿದ್ದನ್ನು ಇನ್ನೊಂದು 2-3 ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ನೇಟ್ ಏನು ಹೇಳ್ತಾನಂದರೆ, ಈ ಬೇರೆ ಬಾಂಡ್ ಏನಿದೆ 1.6 ಮಿಲಿಯನ್ ವರ್ತ್, ಇದನ್ನು ನಾವು ಮಾರ್ಕೆಟಲ್ಲಿ ಮಾರೋ ಬದಲು ಇದರ ನಿಜವಾದ ಓನರ್ ಯಾರಿದ್ದಾರೆ ಅವರಿಗೆ ವಾಪಸ್ ಕೊಟ್ಟರೆ ಅವನಿಗೆ ತನ್ನ ಬೇರೆ ಬಾಂಡ್ ಸಿಗುತ್ತೆ, ಅದರ ಜೊತೆಗೆ ಅದರ ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದು ಸಿಗುತ್ತೆ. ನಾವು